ನಾ ಇಲ್ಲಿ ನೋಡ್ಬೇಕಾ ಇಲ್ಲಿ ನೋಡ್ಬೇಕಮ್ಮ? ಅಲ್ಲಿ ಇರುವುದನ್ನು ಮ್ಯಾಮ್ ಅಲ್ಲಿ ನೋಡಿ. ನಮಸ್ಕಾರ ವೀಕ್ಷಕರೇ, ಟಾಕ್ಸ್ ವಿತ್ ಮಂಜುಶ್ರೀ ವಿಶ್ವಕರ್ಮ ಯೂಟ್ಯೂಬ್ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಮ್ಯಾಮ್, ಇವಾಗ ನೀವು ಸ್ಟೂಡೆಂಟ್ಸ್ಗೆಲ್ಲ ಟ್ರೈನಿಂಗ್ ಮಾಡ್ತೀರಾ, ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತಿರ್ತೀರಾ. ಕ್ಲಾಸ್ ಅಲ್ಲಿ ಏನೇನ್ ಟಾಪಿಕ್ಸ್ ನ ಕವರ್ ಮಾಡ್ತೀರಾ? ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಡಿಸೈನಿಂಗ್ ಇದೆ. ಅದು ನಿಮ್ಗೆ ಶಾರ್ಟ್ ಪೀರಿಯಡ್ 25 ಡೇಸ್ ಅಲ್ಲಿ ಇರುತ್ತೆ. ನಿಮ್ಗೆ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಆಫ್ ವೆರೈಟೀಸ್ ಇರುತ್ತಲ್ಲ, ಅದೆಲ್ಲಾನು ಕವರ್ ಮಾಡ್ತೀವಿ ಆ 25 ಡೇಸ್ ಅಲ್ಲಿ. ನಾನ್ ನಮ್ ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡೋದು ಕಟ್ಟಿಂಗ್ ಮಾಸ್ಟರ್ ಆಗ್ಬೇಕು ಅಂತ. ನೀವೇ ಬುಟಿಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಟೈಲರ್ಗೆ ಕಮ್ಮಿ ಫೀಸ್ ಇರುತ್ತೆ, ಕಟ್ಟಿಂಗ್ ಮಾಸ್ಟರ್ ಗೆ ಜಾಸ್ತಿ ಇರುತ್ತೆ. ನನ್ ಸ್ಟೂಡೆಂಟ್ಸ್ ಗೆ ಎಲ್ಲಾರ್ಗುನು ನಾನು ಮಾಡೋದೇನಂದ್ರೆ ಕಟ್ಟಿಂಗ್ ಅಲ್ಲಿ ಅವ್ರಿಗೆ ಪ್ರೋ ಮಾಡ್ತೀನಿ. ಇವ್ರಿಗೆ ಸ್ಟಿಚಿಂಗ್ ಮಿಷಿನ್ ಅಲ್ಲಿ ಸಕ್ಕತ್ತಾಗಿ ಹೊಲಿಬೇಕು ಅದೆಲ್ಲ ಇಲ್ವೇ ಇಲ್ಲ. ಮಿಷಿನ್ ವಿಷಯನೇ ಇಲ್ಲ, ಯಾರ್ ಬೇಕಾದ್ರೂ ಹೊಲಿಬಹುದು. ನನ್ ಸ್ಟೂಡೆಂಟ್ಸ್ ಗೆ ನಾನು ಮ್ಯಾಕ್ಸಿಮಮ್ ಹೇಳೋದು ಕಟ್ಟಿಂಗ್ ನ ಕಲೀರಿ, ಬಾಡಿ ಮೆಜರ್ಮೆಂಟ್ ನ ಕಲೀರಿ, ಎಲ್ಲೆಲ್ಲಿ ಏನೇನು ತೀರಾ ಡೀಟೇಲಿಂಗ್ ನ ಎಲ್ಲಾನು ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಜನ ಅನ್ಕೋತಾರೆ ಸ್ವಲ್ಪ ಹೈಡ್ ಮಾಡ್ಕೊಂಡು ಹೇಳ್ಕೊಡ್ತಾರೆ, ಇಲ್ವೇ ಇಲ್ಲ. ನನಗೇನಂದ್ರೆ ನನ್ ಸ್ಟೂಡೆಂಟ್ಸ್ ಬೆಸ್ಟ್ ಆಗಿತ್ತು ಅಂತ ಅಂದ್ರೆ ನನಗೆ ಪ್ರೌಡ್. ಬ್ಲೌಸ್ ಡಿಸೈನಿಂಗ್ ಅಲ್ಲಿ ಮೇಜರ್ ಅದು. ಅದೇ ತರ ಆರಿ ವರ್ಕ್ ಇದೆ ನಮ್ಮಲ್ಲಿ. ಆರಿ ವರ್ಕ್ ಅಷ್ಟೇ ನಿಮ್ಗೆ 25 ಡೇಸ್ ಕೋರ್ಸ್. 25 ಡೇಸ್ ಅಲ್ಲಿ ನಿಮ್ಗೆ 120 ಸ್ಟಿಚಸ್ ಕವರ್ ಮಾಡಿ ಒಂದ್ ಬ್ರೈಡಲ್ ಬ್ಲೌಸ್ 5000 to 6000 ವರ್ತ್ ಬ್ರೈಡಲ್ ಬ್ಲೌಸ್ ಅವ್ರ ಹತ್ರನೇ ವರ್ಕ್ ಮಾಡಿಸ್ತೀವಿ. ಅದು ದೊಡ್ಡ ಸ್ಪೆಷಾಲಿಟಿ. ಮೇ ಬಿ ಅದಕ್ಕೋಸ್ಕರನೇ ನನ್ಗೆ ಅದು ಬಂದಿದ್ದು. ನನ್ಗೆ ಅದು ಪ್ರೌಡ್, ತುಂಬಾ ಪ್ರೌಡ್ ಅದು ಆ ವಿಷಯ ನನಗೆ. 7 ಡೇಸ್ ಕೋರ್ಸ್ ಕ್ರಾಪ್ ಟಾಪ್ ವಿತ್ ಲೆಹೆಂಗಾ ಇದೆ. ಅದೇ ತರ ಗೌನ್ ಕ್ಲಾಸ್ ಇದೆ, ಕುಚ್ ಕ್ಲಾಸ್ ಇದೆ ನಮ್ಮಲ್ಲಿ, ಸಾರಿ ಪ್ರೀ ಪ್ಲೀಟಿಂಗ್ ಕ್ಲಾಸ್ ಇದೆ. ಅವಾಗ ನಾವು ಕಲ್ತಿ ಆಚೆ ಹೋಗಿದ ತಕ್ಷಣ ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು. ನನ್ ಮೇನ್ ಮೋಟೋ ಅದು, ಇಂಡಿಪೆಂಡೆಂಟ್ ಆಗಿ ಇರ್ಲಿ ಅವರು ಅಂತಾನೆ ನಾನು ಇಂಪಾರ್ಟೆಂಟ್. ನನ್ನಲ್ಲಿ ಯಾರು ಕರ್ಚಿಫ್ ಹೊಲಿಯೋದೋ ಮಕ್ಳಿಗೆ ಡ್ರೆಸ್ ಹೊಲಿಯೋದೆಲ್ಲ ಹೇಳ್ಕೊಡ್ಲ. ಮೇಜರ್ ಆಗಿ ಇದೇನೆ ನನ್ ಕೋರ್ಸ್ಗಳು ಡಿಸೈನ್ ಆಗಿರೋದು ಅದೇ ತರನೇ. ಅವ್ರಿಗೆ ಕಷ್ಟ ಆಗ್ಬಾರ್ದು. ಇವಾಗ ಡೆಪ್ತ್ ಅಲ್ಲಿ ಹೇಳ್ಕೊಟ್ಟಾದ್ಮೇಲೆ ಪ್ರಾಜೆಕ್ಟ್ ಎಕ್ಸಾಮ್ಸ್ ಎಲ್ಲಾನು ಕೊಡ್ತೀನಿ ನಾನು. ಅದೆಲ್ಲಾನು ಮುಗ್ಸಾದ್ಮೇಲೆ ಅವರು ಪರ್ಟಿಕ್ಯುಲರ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ದಂಗೆ ಇರುತ್ತೆ. ಫಸ್ಟ್ ಟೈಮ್ ಟೀಚ್ ಮಾಡಿದಾಗ ಒಂದ್ ಅನೌನ್ಸ್ ಮಾಡ್ತೀರಾ ಅಲ್ವಾ, ಕ್ಲಾಸ್ ಈಗ ಕಂಡಕ್ಟ್ ಮಾಡ್ತಿದೀವಿ ಅಂತ. ಆಗ ಅದ್ರ ರೆಸ್ಪಾನ್ಸ್ ಹೇಗಿತ್ತು ಮ್ಯಾಮ್? ಎಷ್ಟ್ ಜನ ಬಂದಿದ್ರು? ನಿಮ್ ಡೌಟ್ ಇತ್ತಾ ಇಲ್ಲ ಕಾನ್ಫಿಡೆಂಟ್ ಇತ್ತಾ ನಾನ್ ಕ್ಲಾಸ್ ಮಾಡಿದ್ರೆ ಬರ್ತಾರೆ ಜನ ಅನ್ನೋದು? ಹೇಗಿತ್ತು ಮ್ಯಾಮ್? ಆಕ್ಚುಲಿ ನನ್ಗೆ ಫಸ್ಟ್ ಕ್ಲಾಸ್ ನಾನ್ ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್. ಅಲ್ಲಿ ಟಿ.ಕೆ. ಲೇಔಟ್ ಅಲ್ಲಿ ಒಬ್ರು ಪ್ರಿನ್ಸಿಪಲ್ ಸರ್ ಇದ್ರು, ರೇಣುಕುಮಾರ್ ಅಂತ, ಫಿಲೋಸ್ ಪ್ರಿನ್ಸಿಪಲ್, ರಿಟೈರ್ಡ್ ಪ್ರಿನ್ಸಿಪಲ್. ಅವ್ರು ಟಿ.ಕೆ. ಲೇಔಟ್ ಅಲ್ಲಿ ಸೋಷಿಯಲ್ ಗೋಸ್ಕರ, ವುಮೆನ್ ಎಂಪವರ್ಮೆಂಟ್ ಗೋಸ್ಕರ ಅಲ್ಲಿ ಟೈಲರಿಂಗ್ ಕ್ಲಾಸ್ ನಡೆಸ್ತಾ ಇದ್ರು. ನೀನ್ ಇಲ್ಲಿ ಬಂದ್ ಮಾಡ್ತೀಯಾ ಅಂತ ಕೇಳಿದ್ರು. ನನಗ್ ಬೇಕಿದ್ದು ಅದೇನೆ. ನನ್ಗೆ ಯಾರಿಗಾದ್ರೂ ಹೇಳ್ಕೊಡ್ಬೇಕು, ದೊಡ್ಡ ಆಪರ್ಚುನಿಟಿ. ನಾನ್ ಅನ್ಕೊಂಡೆ ಒಂದಿಬ್ರು ಜನ ಇರ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ 32 ಮೆಂಬರ್ಸ್. ಫಸ್ಟ್ ಟೈಮ್ ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು? ತುಂಬಾ ಚಾಲೆಂಜಿಂಗ್. ಅದೇ ತರ ಹ್ಯಾಪಿನೆಸ್. ಹೇಳ್ಕೊಟ್ಮೇಲೆ ಅವ್ರು ಎಷ್ಟು ಖುಷಿ ಪಟ್ರು? ಅಥವಾ ಅವರು ಎಲ್ಲಾರು ಹ್ಯಾಪಿ. ಅಂದ್ರೆ ನನ್ಗೆ ಆ ಏಜ್ ಅಲ್ಲಿನೂ ಅವ್ರು ಝೀಲಿಂದ ಬರ್ತಾರೆ ನೋಡಿ, ಏನೋ ಕಲಿಬೇಕು ಅಂತ. ಅದಕ್ಕೆ ಅವ್ರು ಎಲ್ಲಾರು ಕಲ್ತ್ರು. 3 months ಆಲ್ಮೋಸ್ಟ್ ಎಲ್ಲ ಕಲ್ತು ನೆಕ್ಲೈನ್ ತನಕ ರೆಡಿ ಮಾಡಿದ್ರು. ಬ್ಲೌಸ್ ನೆಕ್ಲೈನ್ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಎಲ್ಲಾನು ಕಂಪ್ಲೀಟ್ ಮಾಡಿನೇ ಮಾಡಿದ್ರು. ಎಲ್ಲಾರು ಹ್ಯಾಪಿ, ತುಂಬಾ ಹ್ಯಾಪಿ. ಅದಕ್ಕೆ ನನ್ಗೆ ಸನ್ಮಾನ ಮಾಡಿ ಗಿಫ್ಟ್ ಕೊಟ್ಟಿ ತುಂಬಾ ಅವ್ರ ಪ್ರೀತಿನ ಅವ್ರು ಶೇರ್ ಮಾಡ್ಕೊಂಡ್ರು. ನಿಮ್ಮಿಂದ ಕಲ್ತ್ಕೊಂಡ್ ಹೋದ್ಮೇಲೆ ಎಷ್ಟು ಸ್ಟೂಡೆಂಟ್ಸ್ ಅವರೇ ಸ್ವಂತ ಒಂದು ಆಂಟರ್ಪ್ರಿನರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ? ಹಾಗೆ ಇಲ್ಲಿವರೆಗೂ ಎಷ್ಟು ಬ್ಯಾಚಸ್ ನ ಮಾಡ್ಕೊಂಡ್ ಬಂದಿದ್ದೀರಾ? ಇಲ್ಲಿ ತನಕ ಬ್ಯಾಚ್ ಕೌಂಟ್ ಅಂತ ನಾನು ಇದುವರೆಗೂ ಮಾಡಿಲ್ಲ, ಬಟ್ ಕ್ಲಾಸಸ್ ನಡೆಸ್ತಾನೆ ಹೋಗ್ತಾ ಇರ್ತೀನಿ. ಮೋರ್ ದೆನ್ 500 ಪೀಪಲ್ ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಅದ್ರಲ್ಲಿ ನಿಮ್ಗೆ ಏನಂದ್ರೆ ನಿಮ್ಗೆ ಒಂದು 50 ಮೆಂಬರ್ಸ್ ಮೇ ಬಿ ಮಾಡದೇ ಇರ್ಬೋದು. ಆಲ್ಮೋಸ್ಟ್ ಎಲ್ಲಾರು ಮನೆಯಿಂದ ಮಾಡ್ತಾ ಇದಾರೆ, ಸೆಲ್ಫ್ ಗಾದ್ರೂ ಮಾಡ್ಕೊಂತ ಇದಾರೆ. ಇನ್ನು 50 ಮೆಂಬರ್ಸ್ ಮೇ ಬಿ ಅದಿದು ಸಿಚುವೇಶನ್ ಸರಿಗಿಲ್ದೆ ಬಿಟ್ಟಿದ್ದಾರೆ. 150 ಮೆಂಬರ್ಸ್ ತನಕ ನಂದು ಪೇಜೇ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಅವ್ರ ಆರ್ಡರ್ಸ್ ತಗೊಂತ ಇದ್ರೆ ಅರ್ನ್ ಮಾಡ್ತಾ ಇದಾರೆ. ಲಾಸ್ಟ್ ಮಂತ್ ನಮ್ದು ರಚನಾ ಅಂತ ಒಂದ್ ಸ್ಟೂಡೆಂಟ್ ಇದ್ರು, ಅವ್ರು ಬ್ಯಾಂಗ್ಳೂರಲ್ಲಿ ಕ್ಲಾಸಸ್ ಇದೆ. ಅವ್ರು ಅಲ್ಲಿ ಕಲಿದೆ, ನನ್ನ ಹತ್ರನೇ ಕಲಿಬೇಕು ಅಂತ ಅವ್ರು ಒಂದ್ 3-4 years ಫಾಲೋ ಮಾಡಿ. ನಾನು ನಿಮ್ಮ ಹತ್ರ 2 years ಇಂದ ಕೇಳ್ತಾನೆ ಇದೀನಿ, ಬಟ್ ಟೈಮ್ ಬಂದಿಲ್ಲ. ಡೆಫಿನೆಟ್ಲಿ ನಾನು ನಿಮ್ ಸ್ಟೂಡೆಂಟ್ ಆಗ್ತೀನಿ. ಥ್ಯಾಂಕ್ ಯು. ಅದನ್ನ ಅವರು 4 years ಇಂದ ಫಾಲೋ ಅಪ್ ಮಾಡಿ ರಜಾ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸೇರ್ಬೇಕು ಅಂತ ಸೇರ್ಕೊಂಡು ಅಲ್ಲಿ ಹೋದ್ರು. ಬ್ಯಾಂಗ್ಳೂರ್ಗೆ ಹೋದ್ರು. ತಿರ್ಗಾ ಅಲ್ಲಿ ಬೂಟಿಕಲ್ಲಿ ತಕ್ಷಣ ನಂದು ಯಾಕೆ ಪ್ರಾಜೆಕ್ಟ್ ವರ್ಕ್ ಇಂದ ನಾನು ಪ್ರಾಜೆಕ್ಟ್ ವರ್ಕ್ ಮಾಡೇ ಮಾಡಿಸ್ತೀನಿ. ಆ ಪ್ರಾಜೆಕ್ಟ್ ವರ್ಕ್ ತೋರ್ಸಿದ ತಕ್ಷಣನೇ ಅವ್ರಿಗೆ ಆರ್ಡರ್ ಸಿಕ್ತು. ಇವಾಗ ತನಕ 1 month ಆಗಿಲ್ಲ ಅವರು ಮುಗಿಸಿ. ಇವಾಗ ಜೂನ್ಗೂ ಮುಂಚೆನೆ ಬ್ಯಾಚ್ ಮುಗೀತು. ಅಲ್ಲಿಂದ ಇವಾಗ ತನಕ ಮಾಡ್ತಾನೆ ಇದ್ದಾರೆ. 12 to 13 ಬ್ಲೌಸ್ ವರ್ಕ್ ಮಾಡಿದ್ದಾರೆ. ನಾ ಹೇಳಿದೆ ನನ್ನ ಮೋಟೋ ಅದ್ ಸಕ್ಸಸ್ ಆಯ್ತು. ಆ 25 ಡೇಸ್ ಅಲ್ಲಿ ಅವ್ರು ಪ್ರೋ ಆಗ್ಬೇಕು ಅನ್ನೋದು ನನ್ನ ಆಸೆ. ಹಾಗೆ ಬುಟಿಕಲ್ಲಿ ಸುಮ್ನೆ ಕೆಲ್ಸ ಕೊಡ್ತಾರ ಹೇಳಿಮ್ಮ, ಅದು 1 ಬ್ಲೌಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರ ಪ್ರಾಜೆಕ್ಟ್ ವರ್ಕ್ ಒಂದೇ. ಮೈಸೂರಿನಂತ ಊರಲ್ಲಿ ಒಂದು ಬಾಟಿಕ್ ಶುರು ಮಾಡ್ಬೇಕು ಅಂದ್ರೆ ಅಥವಾ ಒಂದು ಬ್ರ್ಯಾಂಡ್ ನ ಶುರು ಮಾಡ್ಬೇಕು ಅಂದ್ರೆ ಮಿನಿಮಮ್ ಇಷ್ಟು ಬಂಡವಾಳ ಬೇಕಾಗುತ್ತೆ?
ನಿಮ್ಗೆ ಇವಾಗ ಮೈಸೂರು ಅಂದ್ರೆ 2 ಕ್ಯಾಟಗರಿ ಆಗತ್ತೆ, ಒಂದು ಸಿಟಿ ಲಿಮಿಟ್ ಆಗತ್ತೆ, ಇನ್ನೊಂದು ರೂರಲ್ ಲಿಮಿಟ್ ಆಗತ್ತೆ. ಆ ತರ ಇರುವಾಗ ರೂರಲ್ ಅಂತ ನೀವು ಕಾನ್ಸಂಟ್ರೇಟ್ ಮಾಡ್ತು ಅಂತಂದಾಗ ನಿಮ್ಗೆ ಒಂದ್ ಮಿನಿಮಮ್ 5 lakhs ಸಾಕು. ಅದಿದ್ದಾಗ ಇಂಟೀರಿಯರ್ ಸರಿ, ರೆಂಟ್ ಕೊಟ್ಟಿ, ಅಡ್ವಾನ್ಸ್ ಕೊಟ್ಟಿ ಎಲ್ಲ ನೀವು ಮಾಡ್ಕೊಬಹುದು. ಅದೇ ನೀವು ಸಿಟಿ ಲಿಮಿಟ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಬಡ್ಜೆಟ್ 10 lakhs ತನಕನು ಬೇಕೇ ಬೇಕು. ಬುಟಿಕ್ ಅಂದ್ರೆ ನಿಮ್ಗೆ ಏನ್ ಗೊತ್ತಾ, ಬುಟಿಕ್ ನ ಫಸ್ಟ್ ತುಂಬಾ ಜನ ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಅಡ್ಜಸ್ಟೆಡ್ ಸ್ಟಿಚಿಂಗ್, ಟೈಲರಿಂಗ್. ಬುಟಿಕ್ ಅಂದ್ರೆ ಮೇಜರ್ ಥಿಂಗ್ಸ್ ಕಲೆಕ್ಷನ್ಸ್ ಆಫ್ ಸಾರೀಸ್ ಇರ್ಬೇಕು, ಕಲೆಕ್ಷನ್ಸ್ ಆಫ್ ಫ್ಯಾಬ್ರಿಕ್ಸ್ ಇರ್ಬೇಕು, ಆಲ್ ವೆರೈಟಿ ಅವ್ರ ಹತ್ರನೇ ಸಿಗ್ಬೇಕು. ಅವ್ರ ಹತ್ರನೇ ಫ್ಯಾಬ್ರಿಕ್ ತಗೊಂಡು ಅವ್ರ ಹತ್ರನೇ ಸ್ಟಿಚ್ ಮಾಡ್ಸೋದು, ಅದೇ ಬುಟಿಕ್ ಅನ್ನೋದು ಮೇಜರ್ ಕಾನ್ಸೆಪ್ಟ್. ಇವಾಗ ಮ್ಯಾಕ್ಸಿಮಮ್ ಏನ್ ಅನ್ಕೊಂತಾರೆ ಬುಟಿಕ್ ಅಂದ್ರೆ ಟೈಲರ್ ಸ್ಟಿಚ್ ಮಾಡಿ ಕೊಡ್ತಾರೆ, ಇಲ್ಲ ಡಿಸೈನಿಂಗ್ ಆ ತರ ಇರುತ್ತೆ. ಬಟ್ ನನ್ ಬುಟಿಕ್ ಇದ್ದಾಗ ಸಾರಿ ನಾನೇ ಡಿಸೈನ್ ಮಾಡ್ತಾ ಇದ್ದೆ. ಬಿಕಾಸ್ ರಾ ಮೆಟೀರಿಯಲ್ ನಾ ತಗೊಂಡ್ ಬಂದು ಅದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿ, ಅದಕ್ಕೆ ಬ್ಲೌಸ್ ಅಟ್ಯಾಚ್ ಮಾಡಿ, ಇಂಡಿವಿಜುವಲ್ ಸಾರೀಸ್ ನಾನೇ ಡಿಸೈನ್ ಮಾಡಿ ಇಟ್ಟಿರೋದೇ ಬುಟಿಕ್ ಅಂತ ಹೆಸರು. ತುಂಬಾ ಜನಕ್ಕೆ ಅದ ಹೆಸರೇ ಅದ್ರದ್ದು ಡೀಟೇಲ್ ಗೊತ್ತಿಲ್ಲದೆ ಇದ್ದಾರೆ. ಹೌದು, ಹೊರಗಡೆ ಹೋಗಿ ನಾವು ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಕ್ ಆಗಲ್ಲ ಅಂದವರು ಎಷ್ಟೋ ಮಹಿಳೆಯರು ಮನೆಯಿಂದಾನೇ ಶುರು ಮಾಡ್ಬೇಕು ಅಂತ ಇರ್ತಾರೆ. ಅವ್ರು ಇದು ಸಲಹೆ ಕೊಡೋದಾದ್ರೆ ಏನಂತ ಹೇಳಕ್ ಇಷ್ಟಪಡ್ತಾರೆ? ನಿಮ್ಗೆ ಮನೇಲಿ ಕುತ್ಕೊಂಡು ಮಾಡೋದು ದೊಡ್ಡ ಆಪರ್ಚುನಿಟಿ. ಮ್ಯಾಕ್ಸಿಮಮ್ ನೋಡಿದ್ರೆ ನೀವು ಮ್ಯಾರಿಡ್ ವುಮೆನ್ಸ್ ಇಲ್ಲ ಪೇರೆಂಟ್ಸ್ ಸ್ವಲ್ಪ ಜನ ಸಪೋರ್ಟ್ ಮಾಡಲ್ಲ. ಅದೇ ತರ ಮ್ಯಾರೇಜ್ ಆದ್ಮೇಲೆ ಅಂತೂ ನಮ್ಗೆ ಸಿಚುಯೇಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆಚೆ ಹೋಗ್ಬಾರ್ದು, ನೀ ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು ಅಂತ ಆತ ಹೇಳದ್ ತುಂಬಾ ಜನ ಜಾಸ್ತಿ. ಆ ಟೈಮಲ್ಲಿ ನಾವೇನ್ ಮಾಡಿದ್ರೆ ನಮ್ ಸ್ಕಿಲ್ ನ ಹೇಳ್ದಲ್ಲ, ಸ್ಕಿಲ್ ವೆರಿ ಇಂಪಾರ್ಟೆಂಟ್ ಅಂತ. ಸ್ಕಿಲ್ ಮಾತ್ರ ಗೊತ್ತಿದ್ರೆ ಮನೇಲಿಂದ ಸ್ಟಾರ್ಟ್ ಮಾಡ್ಬೋದು. ಮನೇಲಿ ಮಾಡೋದಕ್ಕಿಂತ ಇನ್ನೇನು ಇಲ್ಲ, ಕಂಫರ್ಟ್ ಝೋನ್ ಎಲ್ಲ ನಮ್ ಮನೆ ಕೆಲ್ಸಾನು ಮುಗಿಸಿ ಫ್ರೀ ಟೈಮಲ್ಲಿ ನಾವು ಸ್ಟಿಚ್ ಮಾಡಿ ನಾವು ಮಾಡ್ಬೋದು. ಮನೇಲಿ ಮಾಡೋದು ಏನಕ್ಕೆ ಈಸಿ ಅಂತ ಹೇಳಿದ್ರೆ ನಮ್ಗೆ ಇವಾಗ ಸೋಷಿಯಲ್ ಮೀಡಿಯಾ ಇದೆ. ಹೌದು, ಸೋಷಿಯಲ್ ಮೀಡಿಯಾ ದೊಡ್ಡ ಪ್ಲಾಟ್ಫಾರ್ಮ್ ಅದು ಪಬ್ಲಿಷ್ ಮಾಡೋದಕ್ಕೆ. ಅದಕ್ಕೂ ಮೇಲೆ ನೀವು ಒಂದು ಆಡ್, ಒಂದು ಪೋಸ್ಟ್ ಏನೇ ಹಾಕಿದ್ರು 10-15-100 ಜನಕ್ಕೆ ರೀಚ್ ಆಗುತ್ತೆ. ಈಸಿ ವೇ ಆಫ್ ಕನ್ವೇಯಿಂಗ್. ನೀವು ಬಂಡವಾಳ ಹಾಕಿ ಲಾಸ್ ಮಾಡೋದಕ್ಕಿಂತ ಫಸ್ಟ್ ನೀವು ಮನೇಲಿ ಸ್ಟಾರ್ಟ್ ಮಾಡಿ ಕಸ್ಟಮರ್ ನ ಗೇನ್ ಮಾಡಿ ಒಂದು 50 ಕಸ್ಟಮರ್ ನ ನೀವು ಇಟ್ಕೊಂಡ್ಬಿಟ್ರೆ ಸಾಕು. 50-500 ಆಗುತ್ತೆ. ಅಷ್ಟು ಲಾಯಲ್ ಆಗಿರ್ಬೇಕು ಅವ್ರು. ಅಂದ್ರೆ ನಿಮ್ ಫಿನಿಶಿಂಗ್ ಅಷ್ಟು ಬೆಸ್ಟ್ ಆಗಿರ್ಬೇಕು. ಯಾವಾಗ ಬರ್ಬೇಕು. ಹೌದು, ಒಬ್ರು ಬಂದ್ರು ಒಬ್ರ ಜೊತೆಗೆ 5 ಜನ ಬರ್ತಾರೆ. ಅವ್ರು ಖಂಡಿತವಾಗ್ಲೂ ಅವ್ರ ಅಕ್ಕಂಗ್ ಹೇಳ್ತಾರೆ, ಅವ್ರ ಫ್ರೆಂಡ್ ಹೇಳ್ತಾರೆ. ಸೊ ನಮ್ದು ವರ್ಕ್ ಬೆಸ್ಟ್ ಆಗಿತ್ತು ಅಂತಂದ್ರೆ ನಮ್ಗೆ ದೊಡ್ಡ ಕಸ್ಟಮರ್ ಉಳಿತಾರೆ. ಹೌದು, ಮತ್ತೆ ಬರ್ತಾನೆ ಇರ್ತಾರೆ. ಲಾಯಲ್ ಕಸ್ಟಮರ್ಸ್ ಬೇಕು ನಮಗೆ. ಅದೇ ತರ ಮನೇಲಿ ಮಾಡೋದು ಬೆಸ್ಟ್ ವಿಷಯ. ಇವಾಗ ಇನ್ವೆಸ್ಟ್ಮೆಂಟ್ ಇಲ್ಲ, ಏನೂ ಇಲ್ಲ, ನೀವು ಡೈರೆಕ್ಟ್ ಆಗಿ ಅರ್ನ್ ಮಾಡ್ತೀರಾ. ನಾನ್ ಸ್ಟೂಡೆಂಟ್ಸ್ಗೆ ಕೂಡ ಹೇಳ್ತೀನಿ, ಬೇಡ ಅನ್ನೆಸೆಸರಿ ಇನ್ವೆಸ್ಟ್ ಮಾಡಬೇಡಿ, ಬೇಡವೇ ಬೇಡ. ನೀವು ಫಸ್ಟ್ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ದೊಡ್ಡ ಮಿಷಿನ್ ತಗೋತೀರೋ, ಏನಕ್ಕೂ ತಗೊಂತೀರೋ, ಏನಾದ್ರೂ ತಗೊಳ್ಳಿ. ಫಸ್ಟ್ ಅರ್ನ್ ಮಾಡಿ. ನೀವು ಜಾಸ್ತಿ ಅರ್ನ್ ಮಾಡ್ಬೇಕು. ನೆಸೆಸಿಟಿ ಇರೋದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ಬೇಕು, ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಫ್ಯಾಷನ್ ಡಿಸೈನರಿಂಗ್ ಕಲಿದೇನೆ ಬಾಟಿಕ್ ಶುರು ಮಾಡ್ಬೋದಾ? ಇವಾಗೆಲ್ಲ ತುಂಬಾ ಜನ ಮಾಡ್ತಾ ಇದಾರೆ. ನಾರ್ತ್ ಜನನ ಕರ್ಕೊಂಡ್ ಬಂದು ಕೆಲ್ಸಕ್ಕೆ ಇಟ್ಕೊತಾ ಇದಾರೆ. ಓಪನ್ ಮಾಡಿರೋರ್ಗೆ ನಾಲೆಡ್ಜ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ನಾಲೆಡ್ಜ್ ಗೊತ್ತಿರುತ್ತೆ. ಅವ್ರನ್ನ ನಂಬಿ ವರ್ಕ್ ಮಾಡ್ತಾರೆ. ಬಟ್ ಮಾಡೋರ್ಗೆ ನಾಲೆಡ್ಜ್ 100% ಮುಖ್ಯ. ಫಸ್ಟ್ ನಮ್ಗೆ ಇರ್ಬೇಕು, ಕೈ ಕೊಟ್ರೆ ನಾವ್ ಮಾಡಂಗ. ಹೌದು, ಅದು ತುಂಬಾ ಮುಖ್ಯ. ಅದಿಲ್ದೆ ನಾಲೆಡ್ಜ್ ಇಲ್ದೆ ಸ್ಟಾರ್ಟ್ ಮಾಡಬಾರ್ದು. ಬಟ್ ಇವಾಗ ತುಂಬಾ ಟ್ರೆಂಡ್ ಆಗೋಗಿದೆ. ನಂಗೆ ನಾಲೆಡ್ಜ್ ಇದೆಯೋ ಇಲ್ವೋ, ಸರ್ಟಿಫಿಕೇಟ್ ಎಲ್ಲ ಸಿಗುತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನ್ ಮಾಡ್ಬೋದು ಅಂತ ಮಾಡ್ತಾರೆ. ಇದರಿಂದ ಆಗಂತ ತೊಂದರೆಗಳೇನ ಅದನ್ನ ಕಸ್ಟಮರ್ ನ ಹ್ಯಾಂಡಲ್ ಮಾಡಕ್ ಬರಲ್ಲ ಅವ್ರಿಗೆ. ಅದೇ ತರ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ. ಅದೇ ತರ ಕೆಲ್ಸದವ್ರು ಬರ್ಲಿಲ್ಲ, ಇಲ್ಲ ಅವ್ರೇನೋ ಮಿಸ್ಟೇಕ್ ಮಾಡಿದ್ರು, ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವ್ರಿಗೆ ಬರೋದಿಲ್ಲ. ಸೊ ನಾಲೆಡ್ಜ್ ಮುಖ್ಯ. ನಾಲೆಡ್ಜ್ ಆದ್ಮೇಲೆ ನೀವು ಸ್ಟಾರ್ಟ್ ಮಾಡೋದ್ ತಪ್ಪೇನಿಲ್ಲ. ಆಕ್ಚುಲಿ ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತೀನಿ ಅಂತ ಅಂದಾಗ ನಿಮ್ಗೆ ಖಂಡಿತವಾಗ್ಲೂ ಕೆಲ್ಸದವ್ರ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ತಗೊಳ್ಳೋದು ಬೇರೆ. ವಿತ್ ನಾಲೆಡ್ಜ್, ವಿತೌಟ್ ನಾಲೆಡ್ಜ್ ಬರೀ ಕೆಲ್ಸದವ್ರನ್ನ ನಂಬ್ಕೊಂಡ್ ಮಾಡೋದು ಅದು ಬ್ಯಾಡ್ ಥಿಂಗ್. ಈ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂತ ಅವಕಾಶಗಳೇನು, ತೊಂದರೆಗಳೇನು, ಹಾಗೆ ಸರ್ಕಾರದಿಂದ ಕೆಲವು ಸಾಲ ಸೌಲಭ್ಯ ಆಗಿರ್ಲಿ, ಯೋಜನೆಗಳು, ಅದ್ರದ್ದು ಮಾಹಿತಿ ನಿಮ್ಗೆ ಇದ್ಯಾ? ಇದ್ರೆ ನೀವು ಯೂಸ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳಿ. ಇದರಲ್ಲಿ ನಿಮ್ಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದಾರೆ. ನಮ್ದು PM ನಾನು ಸರಿ, ಸ್ಟೇಟು ಸರಿ, ಸೆಂಟ್ರಲ್ ಸರಿ, ಎರಡು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ನಮ್ಮ ವುಮೆನ್ಸ್ಗೆ. ಫ್ರೀ ಕ್ಲಾಸಸ್, ಮಿನಿಮಲ್ ಫೀಸ್ ಜಸ್ಟ್ 300 ಅಲ್ಲಿ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಾ ಇದಾರೆ. ಹೇಳ್ಕೊಟ್ಟು ಅಟ್ ದಿ ಎಂಡ್ ಅವ್ರಿಗೆ ಮಷಿನ್ಸ್ ಪ್ರೊವೈಡ್ ಮಾಡ್ತಾ ಇದಾರೆ. ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಲೋನ್ ಆಪರ್ಚುನಿಟಿನೂ ಜಾಸ್ತಿ ಮಾಡ್ಕೊಡ್ತಾ ಇದಾರೆ. ತುಂಬಾ ಸಪೋರ್ಟಿವ್ ಈ ಗೌರ್ಮೆಂಟ್. ತುಂಬಾ ಅದರ ಯೂಟಿಲೈಸ್ ಮಾಡೋರು ತುಂಬಾ ಕಮ್ಮಿ ಇದಾರೆ. ಅದೇ ತರ ಅದ್ರಲ್ಲಿ ನನ್ಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಅಲ್ಲಿ ಟೀಚರ್ಸ್ ಅಷ್ಟು ಅಪ್ ಟು ದ ಮಾರ್ಕ್ ಹೇಳ್ಕೊಡ್ತಾ ಇಲ್ಲ. ಇವಾಗ ಅಪ್ ಟು ದ ಮಾರ್ಕ್ ಅವ್ರಿಗೆ ನಮ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಾ ಇಲ್ಲ. ಅದೊಂದು ರಿಕ್ವೆಸ್ಟ್. ಒಂದು ಒಳ್ಳೆ ಎಕ್ಸ್ಪರ್ಟ್ ಟೀಚರ್ಸ್ ನ ಹಾಕ್ತಾರೆ, ಪ್ಯಾಷನೇಟ್ ಟೀಚರ್ಸ್ ನ ಹಾಕ್ಸಿದ್ರೆ ಚೆನ್ನಾಗಿರತ್ತೆ. ನಂದು ಒಂದೇ ಒಂದು ರಿಕ್ವೆಸ್ಟ್.